ಇನ್ನು ರಾಜ್ಯದಲ್ಲಿ ಡೆಂಗಿ ಪ್ರಕರಣಗಳು ಹೆಚ್ಚಳವಾಗ್ತಾನೆ ಇದೆ. ರಾಜ್ಯದಲ್ಲಿ ಈವರೆಗೆ ಒಟ್ಟು 5749 ಡೆಂಗಿ ಕೇಸ್ಗಳು ಪತ್ತೆಯಾಗಿದ್ದಾವೆ. ನಿರಂತರವಾಗಿ ಪ್ರತಿದಿನ ಡೆಂಗಿ ಪ್ರಕರಣಗಳು ಹೊಸದಾಗಿ ಬೆಳಕಿಗೆ ಬರ್ತಾನೆ ಇದೆ. ಈವರೆಗೆ ರಾಜ್ಯದಲ್ಲಿ ಒಟ್ಟು 5749 ಡೆಂಗಿ ಕೇಸ್ಗಳು ಪತ್ತೆಯಾಗಿದ್ದಾವೆ. ಬಿಬಿಎಂಪಿಯನ್ನು ಹೊರತುಪಡಿಸಿ ರಾಜ್ಯದಲ್ಲಿ 4364ಕ್ಕೂ ಹೆಚ್ಚು ಕೇಸ್ಗಳು ದಾಖಲಾಗಿದ್ದಾವೆ. ಇನ್ನು ಬಿಬಿಎಂಪಿ ವ್ಯಾಪ್ತಿಯಲ್ಲೇ ಅತಿ ಹೆಚ್ಚಿನ ಪ್ರಕರಣಗಳು ಪತ್ತೆಯಾಗಿದ್ದಾವೆ. 1385 ಡೆಂಗಿ ಪ್ರಕರಣಗಳು ಪತ್ತೆಯಾಗಿದ್ದಾವೆ. ಇನ್ನು ರಾಜ್ಯದಲ್ಲಿ ಈವರೆಗೆ 5 ಜನ ಡೆಂಗಿಗೆ ಬಲಿಯಾಗಿದ್ದಾರೆ. ಇನ್ನು ಡೆಂಗಿ ಜೊತೆಗೆ ಚಿಕನ್ ಗುನ್ಯಾ ಪ್ರಕರಣಗಳು ಕೂಡ ಹೆಚ್ಚಳವಾಗ್ತಾ ಇದೆ. ಇನ್ನು ಚಿಕನ್ ಗುನ್ಯಾ ಡೆಂಗಿ ಎರಡೂ ಕೂಡ ಸೊಳ್ಳೆಗಳಿಂದಲೇ ಬರುವಂತಹ ಒಂದು ಸೋಂಕುಗಳು. ಇದನ್ನು ತಡೆಗಟ್ಟಬೇಕು ಅಂತಂದರೆ ಸೊಳ್ಳೆಗಳನ್ನು ನಿಯಂತ್ರಣ ಮಾಡುವಂಥದ್ದು ಬಹಳಷ್ಟು ಅವಶ್ಯಕವಾಗಿರುತ್ತೆ. ಇನ್ನು ಅದೇ ರೀತಿಯಾಗಿ ಸಾರ್ವಜನಿಕರು ಕೂಡ ತಮ್ಮ ಮನೆಯ ಅಕ್ಕಪಕ್ಕದಲ್ಲಿ ಎಲ್ಲೆಲ್ಲಿ ನೀರು ನಿಲ್ತಾ ಇದೆ, ಅದೇ ರೀತಿಯಾಗಿ ಮನೆಯ ಮೇಲಿನ ಟೆರೆಸ್ಗಳಲ್ಲಿ ಇರುವಂತಹ ಸಣ್ಣ ಪುಟ್ಟ ಏನಾದರೂ ವಸ್ತುಗಳನ್ನು ಇಟ್ಟಿದ್ರೆ ಅದರಲ್ಲೂ ಕೂಡ ಮಳೆಗಾಲದಲ್ಲಿ ನೀರು ತುಂಬುವಂತಹ ಸಾಧ್ಯತೆ ಇರುತ್ತೆ. ಎಲ್ಲಾದರೂ ನೀರು ನಿಲ್ಲುವಂತಹ ಅವಕಾಶ ಇದ್ದಿದ್ದೇ ಆದರೆ ಒಂದು ಅಲ್ಲಿ ಔಷಧವನ್ನು ಸಿಂಪಡಿಸಬೇಕು, ಇಲ್ಲ ಆ ನೀರನ್ನು ಸರಾಗವಾಗಿ ಹರಿದು ಹೋಗುವ ರೀತಿಯಲ್ಲಿ ಯಾವುದಾದ್ರೂ ಒಂದು ವ್ಯವಸ್ಥೆಯನ್ನು ಮಾಡಬೇಕು. ಇಲ್ಲದೆ ಹೋದರೆ ಆ ಲಾರ್ವಾಗಳನ್ನು ಭಕ್ಷಿಸುವಂತಹ ಕೆಲವು ಮೀನುಗಳು ಕೂಡ ಸಿಗುತ್ತೆ, ಅದನ್ನು ಕೂಡ ಅಳವಡಿಕೆ ಮಾಡುವಂತಹ ಕೆಲಸವನ್ನು ಜನ ಮಾಡಬಹುದು. ಸೊಳ್ಳೆಗಳು ಹೆಚ್ಚಾಗಿದೆ ಅಂತ ಏನಾದರೂ ಕಂಡು ಬಂದಿದ್ದೇ ಆದರೆ ಬಿಬಿಎಂಪಿ ಅಧಿಕಾರಿಗಳ ಗಮನಕ್ಕೂ ಕೂಡ ಅದನ್ನು ತನ್ನಿ. ಅದೇ ರೀತಿಯಾಗಿ ಫಾಗಿಂಗನ್ನು ಕೂಡ ಮಾಡಲಾಗತ್ತೆ, ಔಷಧವನ್ನು ಸಿಂಪಡಣೆ ಕೂಡ ಮಾಡಲಾಗತ್ತೆ. ಅದನ್ನೂ ಕೂಡ ನಿಮ್ಮ ವಠಾರದಲ್ಲಿ, ನಿಮ್ಮ ಏರಿಯಾದಲ್ಲಿ, ನಿಮ್ಮ ಮನೆಯ ಅಕ್ಕಪಕ್ಕ ಸಿಂಪಡಣೆ ಮಾಡಿಸಿಕೊಳ್ಳುವಂತಹ ಕೆಲಸವನ್ನೂ ಕೂಡ ನೀವು ಮಾಡಲೇಬೇಕಾಗತ್ತೆ. ಆ ಜವಾಬ್ದಾರಿ ಕೂಡ ನಿಮ್ಮ ಮೇಲಿದೆ. ಇನ್ನು ಅದೇ ರೀತಿಯಾಗಿ ಡೆಂಗಿ ಪ್ರಕರಣದ ಜೊತೆಗೆ ಚಿಕನ್ ಗುನ್ಯಾ ಪ್ರಕರಣಗಳು ಕೂಡ ವರದಿಯಾಗ್ತಾ ಇದೆ. ಈವರೆಗೆ ಒಟ್ಟು 897 ಚಿಕನ್ ಗುನ್ಯಾ ಪ್ರಕರಣಗಳು ಕೂಡ ವರದಿಯಾಗಿದ್ದಾವೆ. ಯಾಕಂದರೆ ಇದು ಕೂಡ ಸೊಳ್ಳೆಯಿಂದನೇ ಹರಡುವಂಥದ್ದು. ಸೊಳ್ಳೆಗಳು ಕಚ್ಚಿದ್ದೇ ಆದರೆ ಆ ಸಂದರ್ಭದಲ್ಲಿ ಚಿಕನ್ ಗುನ್ಯಾ ಕೂಡ ಬರುವಂತಹ ಸಾಧ್ಯತೆಗಳು ಇರುತ್ತೆ. ಹೀಗಾಗಿ ಅಂದರೆ ಮಳೆಗಾಲದ ಒಂದು ಸಂದರ್ಭದಲ್ಲಿ ಸೊಳ್ಳೆಗಳು ಹೆಚ್ಚಳವಾಗುತ್ತೆ. ಇದೇ ಕಾರಣಕ್ಕಾಗಿ ಚಿಕನ್ ಗುನ್ಯಾ ಕೂಡ ಇದೀಗ ಹೆಚ್ಚಾಗಿ ವರದಿಯಾಗ್ತಾ ಇದೆ. ಇನ್ನು ಅದೇ ರೀತಿಯಾಗಿ ಡೆಂಗಿ ಪ್ರಕರಣಗಳಂತೂ ಅಪಾರ ಪ್ರಮಾಣದಲ್ಲಿ ಹೆಚ್ಚಳ ಕಂಡು ಬರ್ತಾ ಇದೆ. ಹೀಗಾಗಿ ಮನೆಗಳಲ್ಲಿ ಸಾಧ್ಯವಾದಷ್ಟು ಸೊಳ್ಳೆಗಳನ್ನು ನಿಯಂತ್ರಣ ಮಾಡೋದಕ್ಕೆ ಪ್ರಯತ್ನ ಪಡಿ. ಇಲ್ಲ ಸೊಳ್ಳೆಗಳನ್ನು ನಿಯಂತ್ರಣ ಮಾಡೋದಕ್ಕೆ ಅಂತ ನೆಟ್ಗಳು ಕೂಡ ಸಿಗುತ್ತೆ, ಅದನ್ನು ಕೂಡ ಅಳವಡಿಕೆ ಮಾಡುವಂತಹ ಕೆಲಸವನ್ನು ಮಾಡಿ. ಸೊಳ್ಳೆ ಪರದೆಗಳನ್ನು ಅಳವಡಿಕೆ ಮಾಡಿಕೊಳ್ಳಿ. ಒಂದು ವೇಳೆ ಮನೆಯ ಅಕ್ಕಪಕ್ಕದಲ್ಲಿ ಏನಾದರೂ ಗಾರ್ಬೇಜ್ಗಳಿತ್ತು ಅಥವಾ ಹಳೆಯ ವಸ್ತುಗಳು ಪರಿಕರಗಳೇನಾದರೂ ಇದ್ದರೆ ಅದರಲ್ಲಿ ನೀರು ತುಂಬಿಕೊಳ್ಳುತ್ತೆ, ಅಥವಾ ಮನೆ ಮುಂದೆ ಗಿಡಗಳನ್ನು ಹಚ್ಚಿರ್ತಾರಲ್ವ ಅದರಲ್ಲೂ ಕೂಡ ನೀರು ನಿಂತು ಲಾರ್ವಾಗಳು ಹೆಚ್ಚಳ ಆಗುವಂತಹ ಸಾಧ್ಯತೆ ಇರುತ್ತೆ.